ನಮ್ಮ ಭಾರತ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರೇನು ರೆಸಿಗ್ನೇಷನ್ ಮಾಡಾಯ್ತು. ಆದರೆ ನಮ್ಮ ಕರ್ನಾಟಕದ CM ಅವರು ಯಾವಾಗ ರೆಸಿಗ್ನೇಷನ್ ಕೊಡ್ತಾರಂತ ನಾನು ಕಾಯ್ತಾ ಇದ್ದೀನಿ. ಯಾಕೆ ಈ ಮಾತಾಡ್ತೀನಿ ಅಂದರೆ, ಈ ನೀಟ್ ಅನ್ನೋ ಸ್ಕ್ಯಾಮ್ ದೊಡ್ಡ ಸ್ಕ್ಯಾಮ್ ವಿರುದ್ಧ ಎಲ್ಲರೂ ಮಾತಾಡಿದ್ರು, ಅದರಿಂದ ಪ್ರೊಟೆಸ್ಟ್ ಮಾಡಿದ್ರು, ಕೊನೆಗೂ ಜಯಶಾಲಿಯನ್ನು ಆದರು. ಆದರೆ ಕರ್ನಾಟಕದಲ್ಲಿ ಆಗ್ತಿರೋ ಈ ಬಿಡದಿ ಟೌನ್ಶಿಪ್ ವಿರುದ್ಧ ಎಷ್ಟೋ ರೈತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಬೆಲೆ ಇಲ್ದಾಗೆ ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಿಲ್ಲ. ನಿಮಗೆ ತಾಕತ್ತನ ಇದ್ರೆ ಈ ನೀಟ್ ಎಕ್ಸಾಮ್ಗೆ ಎಷ್ಟು ಪ್ರೊಟೆಸ್ಟ್ ಮಾಡಿ ಎಷ್ಟು ಸಪೋರ್ಟ್ ಮಾಡಿ ಇದನ್ನು ಮಾಡಿದ್ರು, ಅದೇ ರೀತಿ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ವಿರುದ್ಧ ಪ್ರೊಟೆಸ್ಟ್ ಮಾಡಿ DK ಶಿವಕುಮಾರ್ ಅವರು ರೆಸಿಗ್ನೇಷನ್ ಕೊಡ್ಬೇಕಂತ ನಾನು ಈ ಮಾತನ್ನ ಹೇಳ್ತೀನಿ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲೂ ಸಹಿತ ಎಷ್ಟೋ ಎಕ್ಸಾಮ್ ಸ್ಕ್ಯಾಮ್ಸ್ ಆಗ್ತಿದೆ, ಎಷ್ಟೋ ಥರದ ಸ್ಕ್ಯಾಮ್ಗಳು ನಡೀತಾನೆ ಇರುತ್ತೆ, ಹಾಗೆ ಹೋಗ್ತಾನೆ ಇರುತ್ತೆ. ಆದರೆ ಇದೇ CM ಅವರು ಅಲ್ಲಿ ನೀಟ್ ಎಕ್ಸಾಮ್ ವಿರುದ್ಧ ಪ್ರೊಟೆಸ್ಟ್ ಮಾಡಕ್ಕೆ ಹೋಗಿದ್ದಾರೆ. ಆದರೆ ತನ್ನ ಕರ್ನಾಟಕದಲ್ಲಿ ತನ್ನ ವಿರುದ್ಧನೇ ಆಗ್ತಿರೋ ಪ್ರೊಟೆಸ್ಟ್ಗೆ ಬೆಲೆ ಇಲ್ದಂಗೆ ಆಗಿದೆ. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ನನ್ನ ಕರ್ನಾಟಕದ CM DK ಶಿವಕುಮಾರ್ ರೆಸಿಗ್ನೇಷನ್ ಕೊಡಬೇಕು, ಒಂದು ಇಲ್ಲ ಅಂದರೆ ಈ ಬಿಡದಿ ಟೌನ್ಶಿಪ್ನ ಕೈ ಬಿಡಬೇಕು ಅಂತ ಹೇಳ್ತೀನಿ. ಯಾಕಂದರೆ ಈ ಬಿಡದಿ ಟೌನ್ಶಿಪ್ ಮರ್ತೆ ಹೋಗಿದ್ದಾರೆ ಎಲ್ಲರೂ. ಯಾಕೆ ಮರ್ತು ಹೋಗಿದ್ದಾರೆ ಅಂತಂದರೆ, ಅದಕ್ಕಿಂತ ದೊಡ್ಡದಾಗಿ ಒಂದು ಟಾಪಿಕ್ ಬಂದರೆ ನಮ್ಮ ಕರ್ನಾಟಕ ಜನ ಮರ್ತು ಬಿಡ್ತಾರೆ ಪ್ರತಿಯೊಂದು ವಿಚಾರನೂ. ಇದೇ ನಮ್ಮ ಕರ್ನಾಟಕದ ದೊಡ್ಡ ಪರಿಸ್ಥಿತಿ. ಸೋಷಿಯಲ್ ಮೀಡಿಯಾನೇ ಹಾಗೆ, ನನ್ನ ಪ್ರಕಾರ ಈ ಸೋಷಿಯಲ್ ಮೀಡಿಯಾನೇ ಹಾಗೆ. ಒಂದು ದೊಡ್ಡ ಟಾಪಿಕ್ ಬಂತ, ಈ ಟಾಪಿಕ್ ಎಂಡ್. ಎಲ್ಲೆಲ್ಲಿ ಯಾರ್ಯಾರು ಕನ್ನಡ ಇನ್ಫ್ಲುಯೆನ್ಸರ್ ಮಾತಾಡ್ತಿದ್ದಾರೆ ಈ ನೀಟ್ ಎಕ್ಸಾಮ್ ವಿರುದ್ಧ, ಅದೇ ರೀತಿ ಈ ಬಿಡದಿ ಟೌನ್ಶಿಪ್ ವಿರುದ್ಧ ನಿಮ್ಮ ರೆಸಿಗ್ನೇಷನ್ ಕೇಳಿ, CMನ ರೆಸಿಗ್ನೇಷನ್ ಕೇಳಿಲ್ಲ, ಕೈ ಬಿಡಕ್ಕೆ ಹೇಳಿ, ಆಗಲ್ಲ. ಯಾಕಂದರೆ ಇವರು ಕೆಲವೊಂದಿಷ್ಟು ಜನ ಏನು ಮಾಡಿದ್ದಾರೆ, ಪರ್ಟಿಕ್ಯುಲರ್ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ, ಇನ್ನೊಂದಿಷ್ಟು ಜನ ಪರ್ಟಿಕ್ಯುಲರ್ ಆಗಿ ಇನ್ನೊಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಯಾರು ಸಹಿತ ರೈತರಿಗಾಗಲಿ ಸ್ಟೂಡೆಂಟ್ಗಾಗಲಿ ಸಪೋರ್ಟ್ ಮಾಡೋರು ಬಹಳ ಜನ ಕಡಿಮೆ. ಇದರ ಮೂಲಕ ನಾನು ಹೇಳೋದು, ಫೈನಲಿ ನಮ್ಮ CM DK ಶಿವಕುಮಾರ್ ಅವರು ರೆಸಿಗ್ನೇಷನ್ ಕೊಡಬೇಕು, ಒಂದು ಇಲ್ಲ ಈ ಬಿಡದಿ ಟೌನ್ಶಿಪ್ನ ಕೈ ಬಿಡಬೇಕು, ಒಂದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.